ಅಕ್ಕಂಗೆ ಬೇಡವಾ? ಕವಿತಾ ಚೆನ್ನಾಗಿದ್ಯಾ ಅಂತ ಕೇಳಂಗಿಲ್ಲ, ಯಾಕಂದ್ರೆ ನಾನು ಚೆನ್ನಾಗಿ ನೋಡ್ಕೊತಿದ್ದೀನಲ್ಲ. ಎಷ್ಟು ಕೇರ್ ಮಾಡ್ತೀನಿ ನಮ್ಮ ಶ್ರೀಮತಿ ಅವ್ರನ್ನ. ಪಾಪ ಟಚ್ ಮಾಡ್ತಾ ಇದ್ದೀನಿ. ಚೆನ್ನಾಯ್ತಾ? ಇಷ್ಟ ಆಯ್ತಕ್ಕಂತ? ಹಾಂ, ಹಾಯ್ ಮಾಡಬೇಕು. ಇಲ್ಲ, ನಾನು ಏನು ಹೇಳಿದೆ ಗೊತ್ತಾ ನಿಮಗೆ? ನನಗೆ ಇದು ನನ್ನ ಮೊದಲನೇ ಪ್ರಮೋಷನ್ ವಿಡಿಯೋಯಿಂದ. ನೋಡ್ರಿ, ನಮ್ಮ ಶ್ರೀಮತಿಯವರು ಹೂ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ. ರೆಡಿಯಾಗಿ ನಾವೆಲ್ಗೂ ಹೋಗ್ತಾ ಇಲ್ಲ. ನಮ್ಮ ಮನೆಗೆ ಗೆಸ್ಟ್ ಏನು ಹೇಳ್ಬೋದು, ಗೆಸ್ಟ್ ಅನ್ಬೋದು ಅವ್ರನ್ನ, ಅತಿಥಿಗಳು ಅನ್ನೋದ ಅಥವಾ ನೆಂಟರು ರಿಲೇಟಿವ್ಸ್ ಅನ್ನೋದ, ಗೆಸ್ಟ್ ಅನ್ನೋದ? ಅವರು ಅತಿಥಿ, ಗೆಸ್ಟ್ ಅಲ್ಲ, ಅವರು ರಿಲೇಟಿವ್ಸ್ ಅಂತಲೇ ಹೇಳ್ಬೇಕು. ನಮ್ಮ ರಿಲೇಟಿವ್ಸ್ ಅಲ್ವಾ, ಅವ್ರು ಬರ್ತಾ ಇದ್ದಾರೆ. ಅಡುಗೆ ಎಲ್ಲ ಮಾಡಿಟ್ಟಾಯಿತು. ಅಡುಗೆ ಎಲ್ಲ ಮಾಡಿಟ್ಟಾದಮೇಲೆ ನಾವು ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಶ್ರೀಮತಿಯವರು ತಿಂಡಿ ತಿಂದು ಈಗ ರೆಡಿ ಆಗಿದ್ದೀವಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ. ಅವ್ರು ಇನ್ನೂ ಬರಬೇಕು, ಅವ್ರು ಬರೋ ದಾರಿನೇ ಕಾಯ್ತಾ ಇದ್ದೀವಿ. ನಾವು ನೀವು ಬರ್ತೀರಾ ಅಂತ ನಿಂತ್ಕೊಂಡು ಕಾದು ಕಾಲು ನೋವು ಬಂದ್ಬಿಡ್ತು ನಮಗೆ. ನಿದ್ದೆ ಮಾಡಿ ತೂಗಿಸ್ತಾ ಕುಂತ್ಕೊಂಡು ಕವಿತಾ ಹಿಂಗೆ ಕುಂತ್ಕೊಂಡು ಹಿಂಗೆ ತೂಗಿಸ್ತಾ ಇದ್ದಿದ್ದೆ. ಎಲ್ಲ ಅಕ್ಕ ಬಂದಿಲ್ಲ? ಯಾಕೆ? ಹಾಂ, ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಮಗನ. ಯಾರೋ ಚಾಕ್ಲೇಟ್ ಕೊಟ್ಬಿಟ್ಟು. ಅದೇ ಅದ್ರ ಕಬಿಟ್ಟೈತಿ ಬಿಡು, ಸುಮ್ಮನೆ ಲೈಟ್ ಹಾಕ. ಅಲ್ವೋ, ನೀನೆಲ್ಲ ಚಾಕ್ಲೇಟ್ ಬೇಕಂತ ಹೋಗ್ಬಿಟ್ರೆ ಚಾಕ್ಲೇಟ್ ಕೊಡ್ತಿದ್ದಂಗೆ ಎಲ್ಲ ಕಿಡ್ನಾಪ್ ಮಾಡಿಬಿಟ್ರೆ ನಿನ್ನ. ಹಾಂ, ಅಕ್ಕಂಗೆ ಬೇಡವಾ? ಅಣ್ಣಂಗೆ ಪ್ರೀತಾ ಅಲ್ಲ, ಈ ಕಡೆ ಕವಿತಾ ಚೆನ್ನಾಗಿದ್ಯಾ ಅಂತ ಕೇಳಂಗಿಲ್ಲ, ಯಾಕಂದ್ರೆ ನಾನು ಚೆನ್ನಾಗಿ ನೋಡ್ಕೊತಿದ್ದೀನಲ್ಲ. ಹೌದಾನೆ? ಹೌದಾನೆ? ನಿಮ್ಮ ಇದ್ರದ್ದೇ ತುಮಕೂರು ಡಿಮಾರ್ಟ್ ಇದೆ ಅದು ಬಾಲ. ಇಲ್ಲಿ ನನಗೆ ಹೆಸರು ಬೇಳೆ ಕೋಸಂಬರಿ ರೆಡಿ ಆಗ್ತಾ ಇದೆ. ಮಸ್ಕ ಅದು ಹೂವು ಬಿಟ್ಟಿಲ್ಲ, ಗಿಡ ಅದೇನೋ ಹೇಳ್ದಲ್ಲ, ಯಾವ್ದದು? ಅಕ್ಸೆ ಗಿಡ ಹೂವು ಬಿಟ್ಟಿಲ್ಲ. ಹಾಂ, ಚಿಕ್ಕದು ಮಾಡಿರೋದು ನಿಂಗೋಸ್ಕರ. ಚಿಕ್ಕದು ಐತಿ, ಇನ್ನೊಂದು ನೋಡು, ಇನ್ನೊಂದು ಚಿಕ್ಕದು ಐತಿ ನೋಡೋದು. ಅದು ದೊಡ್ಡದಾಯ್ತು. ಇನ್ನೊಂದು ಇರ್ತೈತೆ ನೋಡು, ಚಿಕ್ಕದು. ಫಸ್ಟ್ ಸುಟ್ಟಿದ್ದಿರ್ಬೇಕು ನೋಡಿ, ಚಿಕ್ಕದು ಅನ್ಸುತ್ತೆ. ಅಡುಗೆ ಮಾಡೋಕ್ಕೂ ಕೆಲಸ ಮಾಡಿ ಹೆಲ್ಪ್ ಮಾಡಿದ್ದೀನಿ, ಇವಾಗ ಊಟ ಇಕ್ಕೋಕೆ ಹೆಲ್ಪ್ ಮಾಡ್ಬೇಕಾ? ಹಾಂ, ಇಲ್ಲ, ಇಷ್ಟೇ ಇರೋದು ಸೇಮ್. ಹ್ಞೂ, ಎಲ್ಲ ಮಕ್ಳಿಗೆ ಚೆನ್ನಾಗಿ ತಿನ್ಸಿ ದಪ್ಪ ಮಾಡ್ರಿ ಅಂತಾರೆ. ಅಲ್ಲ, ಹೇಳ್ಬೇಕಂದ್ರೆ ಸಣ್ಣಗಿರೋದೇ ತುಂಬ ಒಳ್ಳೇದು, ದಪ್ಪ ಆದರೆ ತುಂಬ ಕಷ್ಟ ಸಣ್ಣ ಆಗೋದು. ಮಗಳು ಇಷ್ಟಪಟ್ಟು ಬೇಕು ಅಂದಿದ್ದಕ್ಕೆ ಅದೇ ಕಲರ್, ಕೆಂದು ಕಲರ್ ತಗೊಂಡು ಬಂದ್ವಿ. ಆ ಕಲರ್ ಹುಡುಕಿ ಒಂದು 2-3 ಕಡೆ ಹುಡುಕಿ ತಗೊಬಂದಿದ್ದೆ ಆ ಕಲರ್. ಹೇಳು, ಹಳೇದು ಹೇಳು. ಹಾಕೊಳ್ಳೋದ ಬೇಡ? ಹಾಕೊಳ್ಳೋದಾದ್ರೆ ಇಷ್ಟು ದೊಡ್ಡದು ಅದಾದ್ರಾಗಲ್ವಾ? ಕೈ ಇಟ್ಕೊಳಕಷ್ಟೇ ತಾನೆ. ಹೊಸ ಲೈನಿಂಗ್. ಹಾಂ, ಲೈನಿಂಗು ಅದು ಲೈನಿಂಗು ಬಟ್ಟೆ ಒಲೆ ಕಟ್ ಮಾಡಿ ಮಿಕ್ಕಿರೋದೇನೋ ಸೈಡಲ್ಲಿ. ಇಲ್ಲ ಇರಲಿ. ಕವಿತನ್ ಬೇರೆ ಯಾರ್ದು ಬಟ್ಟೆ ಹೊಲಿತಿಲ್ಲ ಕವಿತನ. ಆಗಲ್ಲ ಮೇಡಮ್, ಹೆಲ್ತು ಸರಿ ಇಲ್ಲ, ಡಾಕ್ಟ್ರು ಹೇಳಿದ್ದಾರೆ ಮಿಷಿನ್ ಹೊಲಿಯಂಗಿಲ್ಲ.
ಕೈ ಮೆಹಂದಿ ಕಾಣಿಸುತ್ತೆ ಹಾಂ ಕಾಣಿಸುತ್ತೆ ಕೈ ಕಾಣಿಸುತ್ತೆ. ಏನು ಕ್ರೀಮ್ ಏನು ಹಚ್ಚಿಲ್ಲ ಈ ಕೈ ಕ್ರೀಮ್ ಹಚ್ಚಿದೆಯಾ? ಹಿಂಗೆ ತಿರುಕ ಹೊರಿಕ ಆರಾಮಾಗಿ ಏನಪ್ಪ ಇಲ್ಲ ಡಿಸೈನ್ ಹೆಂಗೆ ಮಾಡಿದ್ದೀನಿ. ಏನಕ್ಕೆ ಆ ಥರ ಮಾಡೋದು? ಅದು ಹಿಂದೆ ಮುಂದೆ ಮಾರ್ಕ್ ಅದು ಅಷ್ಟರೊಳಗೆ ಹಾಕ್ಬೇಕು ಅಂತನಾ? ಮುಂದೆ ಇಷ್ಟರಲ್ಲೇ ಹಾಕ್ಬೇಕು. ಓಹ್ ಅದೆಲ್ಲ ಮಾರ್ಕ್ ಮಾಡ್ಕೊಳ್ಳೋದು ನೀವು ಮಾರ್ಜಿನ್ ಹೇಳ್ಕೊತಾರಲ್ಲ ಆ ಥರ. ಹಂಗೆ ಇದು ಕೋನ್ ಮಾಮೂಲಿ ಕೋನ್ ಅಲ್ಲ ಅಲ್ಲ? ಇದು ಮನೇಲಿ ನಾವೇ ಪ್ರಿಪೇರ್ ಮಾಡೋದು. ಹೌದಾ? ಅಂದ್ರೆ ಅಂಗಡಿಲಿ ಸಿಗೋ ಕೋನ್ ಅಲ್ಲ ಇದು? ಅಂಗಡಿ ಬ್ರೈಡ್ಸ್ಗೆಲ್ಲ ಇದೇ ಕೋನ್ ಯೂಸ್ ಮಾಡೋದು. ಅಂಗಡಿ ಸಿಗೋದು ಸೈಡ್ಸ್ ಯಾರಾದರೂ ಬೇರೆಯವ್ರಿಗೆ ಹೇಳಿರ್ತಾರಲ್ಲ ಹಾಂ ಅವ್ರೆ ಅದೇ ಮದುವೆ ಮನೇಲಿ ನೆಂಟರು ಪಂಟ್ರು ಇರ್ತಾರಲ್ಲ ಅವ್ರಿಗೆ. ಅವರಿಗೆ ಇಲ್ಲಿ ಇವರು ಮದುವೆ ಹೆಣ್ಣು ಹಂಗಾದ್ರೆ ಇವಾಗ ಆಗ್ತಿದ್ದೀರಲ್ಲ ನೀವು ಅವರು? ಆ ಥರನೇ. ಹೌದಾ? ಅಲ್ಲ ಅಲ್ಲ ಇನ್ನೊಂದ್ಸರಿ ಮದುವೆ ಮಾಡ್ತೀವಿ ಅಂತ ಹೇಳು. ಒಂದು ಪರೀಕ್ಷೆ ರೆಡಿ ಆಗ್ಬಾ. ನೀನು ರೆಡಿ ಬಾ. ಟೀ ಮಾಡೋದು ಬರ್ತೇನಮ್ಮ? ಹಾಂ ಬರಲ್ವಾ? ಈ ಮದುವೆ ಅಲ್ಲ ಅವಾಗ ಕೇಳ್ಬೇಕಿತ್ತು ನೀವು ಟೀ ಮಾಡೋದು ಬರುತ್ತಾ ಅಂತ, ಇವಾಗ ಕೇಳಿದ್ರೆ ಹೆಂಗೆ? ಅದೆಲ್ಲ ಮಾಡಿಕೊಟ್ಮೇಲೆ ಟೀ ಕೇಳ್ತೆ. ಇದು ಎಲ್ಲ ಚೆಕ್ ಮಾಡೋಳೆ. ಯಾರು ಇರ್ಬೋದು ಏನಾದ್ರು ಮೇಬಿ ಆಗಕ್ಕೆ ಅಂತ ಹೇಳ್ಬಿಟ್ಟು. ಯಾರೇನು ಮೈತ್ರಿ ಆಂಟಿ. ಬಾ ನೆನ್ಪಿಟ್ಕೊಬಿಟ್ಟಾಳೆ. ಅಮ್ಮಂಗೆ ಹೇಳ ನನ್ಗೆ ಹೇಳದಲ್ಲ ನಿನ್ನ ಮಗಳು ಒಂದು 25 ಇಡೀ ಕ್ಲಾಸಲ್ಲಿ ನಾನು ಒಬ್ಬಳೇ ತೆಗ್ದಿರೋದು. ನಿಲ್ಸಿ ಜೋರ ಕ್ಲಾಪ್ ಮಾಡ್ಸಕ್ಕ. ಹಾಯ್ ನಕ್ಕಂಗೆ ಅಕ್ಕಂಗೆ ಆಯ್ ಮಾಡು. ಅಕ್ಕ ಅಲ್ಲಿ ಅಕ್ಕ ಅಲ್ಲಿ ನೋಡು. ಥ್ಯಾಂಕ್ ಯು ಕೊಡಮ್ಮ. ಥ್ಯಾಂಕ್ ಯು ಕೊಡಕ್ಕ. ನಾನಲ್ಲ ಅಕ್ಕ, ಅವಳು ಅಯ್ಯೋ ಅಲ್ಲ ಅಕ್ಕ. ಆಂಟಿ ಕಣೋ ಅದು ಅಕ್ಕ ಅಲ್ಲ. ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಒಂದು ಹೆಣ್ಣಾಗಿ ಮರಿಯನ್ನು ಸಾಕವ್ರೆ. ಅದು 3 ವರ್ಷ ಆದಾಗ ಮರಿ ಹಾಕುತ್ತಂತೆ. ಅವಾಗ ನೀವೊಂದು ಸಾಕೋಬಿಟ್ರಿ ಅವಾಗ ತಗೊಂಡು ಒಂದು ಮರಿನ ಅಷ್ಟೇ. ಕೊಡ್ತಾರಂತೆ. ಹಾಂ ಅಲ್ಲ ಇನ್ನೊಂದೇನ್ ಹೇಳಿದ್ರು ಗೊತ್ತಾ ಅವಳು, ಇವಾಗ ಇವ್ರು ಕೊಡ್ಸಿಲ್ಲ ಅಂದ್ರೆ ಬೇಡ ಬಿಡು, ನಾನು ದೊಡ್ಡೋಳಾದ್ಮೇಲೆ ನಾನು ಸಂಬಳ ತಗೋತೀನಲ್ಲ ಅವಾಗ ನಾನೇ ತಗೋತೀನಿ ಅಂತ ಅವಳು. ಕೈ ನೋವು ಬರೋದು ಹಿಂಗೆ ಫೋನ್ ಇಟ್ಕೊಂಡು ಒಂದು ನಿಮಗೆ ಬೆಳ್ಳು ಅದು ರೂಢಿ ಆಗ್ಬಿಟ್ಟೈತೆ. ಹೌದು. ಇಷ್ಟು ಒಳ್ಳೆ ಗಂಡ ಅಂತ ನಿಮಗೆ ಪ್ರೂವ್ ಮಾಡಿ ತೋರಿಸೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತು ಆಗಲೇ. ಆದರೂ ಇಷ್ಟು ಕೇರ್ ಮಾಡ್ತೀನಿ ನಮ್ಮ ಶ್ರೀಮತಿಯವ್ರನ್ನ. ಪಾಪ ಟಚಪ್ ಮಾಡ್ತಾ ಇದ್ದೀನಿ. ಸುಳ್ಳು, ಅದು ಅವರ ಕೈಯಲ್ಲ. ನನ್ನ ಮೇಲೆ ತಪ್ಪು ಅಪಾಂತೆ ಬರೆಸ್ತಾವ್ರು, ನನ್ನ ಹೆಸರು ಕೆಡ್ಸೋದಕ್ಕೋಸ್ಕರ ಇವರು. ನಾನೇ ಟಚಪ್ ಮಾಡ್ತಾ ಇದ್ದೀನಿ ನೋಡ್ರಿ. ಇದು ಒಂದು ಡೇರ್ ಕೊಟ್ಟಿರೋದ್ರಿಂದ ಈ ತರ ಮಾಡ್ತಿದ್ದಾರೆ. ನೋಡ್ರಿ ಅಲ್ಲಿ ಮೆಹಂದಿ ಹಾಕಿಸ್ಕೊತಾ ಇದ್ದಾರಲ್ಲ ನಮ್ಮ ಶ್ರೀಮತಿಯವರು, ಇಲ್ಲೆಲ್ಲ ಮಕ್ಕಳು ಹುಡುಗರೆಲ್ಲ ಬಂದುಬಿಟ್ಟು ಇಲ್ಲಿ ಗಲಾಟೆ ಮಾಡ್ತಾ ಇದ್ರು ಸ್ವಲ್ಪ ಅಲ್ಲಿ. ಅದಕ್ಕೆ ಇವರೆಲ್ಲ ಜಾಸ್ತಿ ಗಲಾಟೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಕೇರಮ್ ಬೋರ್ಡ್ ಕೊಟ್ಬಿಟ್ಟು ಆಟ ಆಡ್ಕೊಳ್ರಿ ಅಂತ ಈ ರೂಮಲ್ಲಿ ತಂದು ಕೂರಿಸ್ಬಿಟ್ಟಿದ್ದೀವಿ. ಅವ್ರ ಪಾಡ್ಗೆ ಅವ್ರು ಇಲ್ಲಿ ಆಟ ಆಡ್ಕೊತಾ ಇದ್ದಾರೆ. ನವಿಲು ಅದು ತಾನೇ? ಇದು ಪಿಕ್ಕಾಕು, ಅಮ್ಮ ಇದು ಮಂಟಪ. ಅದು ನವಿಲು ಅಂದರೆ ಪಿಕ್ಕಾಕಿನೇ ತಾನೇ. ನವಿಲ್ ಅಲ್ವಾ ಅಂದರೆ ಅಲ್ಲ, ಇದು ಪಿಕ್ ಹಾಕು ಅಂತ. ಓ ಸಪ್ತಪದಿ ಇಲ್ಲೇ ತುಳ್ಸಂಗಿದ್ರೆ ಕೈ ಮೇಲೇನೆ ಎಲ್ಲ. ಸಪ್ತಪದಿ ಇದು ಸಪ್ತಪದಿ ಇದು ಹೇಳಿ ಅನುಬಂಧ. ಓ ಇದು ನಾನಾ? ಓ ನನ್ನನ್ನು ರಾಜ ಮಾಡಿಬಿಟ್ಟಿದ್ದೀರ. ಇವರು ಯಾರು ಅಂತ ನಾನು ನಿಮ್ಮ ಜೊತೆ ಪರಿಚಯ ಮಾಡಿಕೊಡ್ಲೇ ಅಲ್ಲ. ಇವ್ರ ಫ್ಯಾಮಿಲಿನೆಲ್ಲ ಆಮೇಲೆ ಪರಿಚಯ ಮಾಡ್ತೀನಿ. ಈಗ ಅಫಿಷಿಯಲ್ ಆಗಿ ಇವರೊಬ್ಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವ್ರು ಬಂದುಬಿಟ್ಟು ಮೈತ್ರಿ ಅಂತ, ಮೆಹಂದಿ ಆರ್ಟಿಸ್ಟು. ಇನ್ಸ್ಟಾಗ್ರಾಮಲ್ಲಿ ತುಮಕೂರು ಮೆಹಂದಿ ಆರ್ಟಿಸ್ಟ್ ಮೈತ್ರಿ ಅಂತ ಒಂದು ಪೇಜ್ ಇದೆ ಇವ್ರದ್ದು. ನೋಡಿ ಸಾಧ್ಯ ಆದರೆ ಫಾಲೋ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಮೆಹಂದಿ ಎಲ್ಲ ಹಾಕ್ತಾರೆ. ಮೆಹಂದಿ ಆರ್ಟಿಸ್ಟಾಗಿ ಸುಮಾರು 7-8 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೇನು ಆಷಾಢ ಮುಗಿತಾ ಬಂತು, ಶ್ರಾವಣ ಶುರುವಾಗುತ್ತೆ. ಶ್ರಾವಣ ಶುರು ಆದಮೇಲೆ ಗೊತ್ತಲ್ಲ, ಫಂಕ್ಷನ್ಗಳು ಒಂದರಿಂದೊಂದು ಬರ್ತಾ ಇರ್ತವೆ. ಮದುವೆ, ಸೀಮಂತ, ನಾಮಕರಣ, ಅದು ಇದು ಅಂತ. ಆ ಫಂಕ್ಷನ್ಗಳಲ್ಲಿ ಗ್ರ್ಯಾಂಡಾಗಿರಬೇಕು ಅಂದರೆ ಮೆಹಂದಿ ಸಹ ಬೇಕೇ ಬೇಕಲ್ವಾ. ತುಂಬ ಜನ ಮೆಹಂದಿ ಹಾಕಿಸ್ಕೋತೀರಾ ನಿಮ್ಮಲ್ಲಿ. ನಿಮ್ಗೆ ಯಾರಾದರೂ ತುಮಕೂರು ಡಿಸ್ಟಿಕಲ್ಲಿ ಯಾರಿಗೆ ಆದ್ರೂ ಮೆಹಂದಿ ಹಾಕಿಸ್ಕೋಬೇಕು ಅಂದರೆ ಈ ಸ್ಕ್ರೀನ್ ಮೇಲೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ನೋಡಿ, ಕಾಲ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಡಿಸೈನು ಹಾಕ್ಕೊಡ್ತಾರೆ. ಹೋಗ್ಬಿಟ್ಟು
ಅಲ್ಲಿ ಒಂದು ವಿಡಿಯೋ ಮಾಡ್ಕೊಳ್ತಾರೆ. ಯಾಕೆ ಅಲ್ಲ ಈಗಲೇ ಮಾಡ್ಕೊಳ್ಳೋದಾ? ಅಲ್ಲ ಕೈದು ಬೇಕಾದ್ರೆ ಒಣಗಿದ್ರೆ ಚೆನ್ನಾಗಿ ಒಣಗುತ್ತೆ. ಒಂದೇ ಸಲ ಮಾಡ್ಕೊಳ್ಳೋಣ. ಒಣಗಿದ್ರೆ ಚೆನ್ನಾಗಿ ಕಾಣುತ್ತೆ. ಬಾ ಆ ಕಡೆ ಹೋಗ್ಲಾ? ಇವಾಗ ಅವ್ರು ಈ ಕಡೆ ನೀವು ಆ ಕಡೆ ಹೆಂಗೆ? ಇಲ್ಲಿ ಇಟ್ಕೊಳಕ್ಕಾಗಲ್ಲ. ಇದು ಕರೆಕ್ಟ್ ಇದೆ. ಜರುಗಿಸ್ಬೋದು. ಹತ್ತ ಜರುಗಿಸ್ರಿ ಫುಲ್ ಹತ್ತ ಜರುಗಿಸ್ರಿ. ಹಾಂ ಕೂತ್ಕೊ ಇವಾಗ. ಹಾಂ ಸರಿ. ಆಗುತ್ತಾ? ನೀನು ಕೈ ಹುಷಾರು, ಈ ಕಡೆ ಕೈ ಆಯ್ತಾ? ಇಟ್ಕೊ ಇಲ್ಲಿ. ಇಟ್ಕೊಬಿಡ್ಲಾ? ಇಲ್ಲಿ ನೋಡಿ ಕೈ ಕೈ ಇಟ್ಬಿಡ್ತೀನಿ. ಇಟ್ಕೊಬಿಡ್ಲಾ? ಆಮೇಲೆ ಪ್ರಮೋಷನ್ ಹೋಗಿ ಇನ್ನೊಂದು ದಿಂಬು ತಂದ್ಕೊಡು, ದಿಂಬಿ ಕಾಳು ತಿಂದಿಗೆ. ಇಂತಿಗಿಂತ ಗೊಂಬೆ ಹೆಚ್ಚಾಯ್ತಾ? ಅಲ್ಲ ಮೆಹಂದಿ ಹೋಗುತ್ತೆ ಅಂತ. ಹೆಚ್ಚು ಮೆಹಂದಿ ಹೋಗುತ್ತೆ ಅಂತ. ಹೌದು ಪಾಪ ಆರ್ಟಿಸ್ಟ್ಗೆ ಮೆಹಂದಿ ಬಗ್ಗೆ ಚಿಂತೆ. ಅದೇನ್ ಕಾಣಲ್ಲ. ನಾನು ಮದುವೆ ನಿಮಗೆಲ್ಲ ಈ ಮಕ್ಕಳುಗಳೆಲ್ಲ ಬಂದೆ ನಡೀರಿ ಪೊಲೀಸ್ನ ಕರೆಸ್ತೀನಿ ಅಂತ ಚಿಕ್ಕ ಮಕ್ಳಿಗೆ ಎದುರಿಸ್ತತಾ? ಎದುರಿಸ್ತಿರ್ತೀನಿ. ಇಲ್ಲಾಂದ್ರೆ ಬಂದು ನಿಲ್ಸಕ್ಕೆ ಇದು ಎರಡು ಕೈ ಹಿಂಗೆ ಜೋಡಿಸಿ. ಅಷ್ಟುದ್ದ ನೋಡ್ಕೋಬೇಕಾಗತ್ತೆ. ಸೇಮ್ ಆಗ್ತೀಯಾ ಡಿಫ್ರೆಂಟಾ? ಅದು ಇದು ಅಲ್ಲಿ ಅವರು ಮೆಹಂದಿ ಹಾಕ್ಸ್ಕೊತಾವ್ರೆ, ನಾನಿಲ್ಲಿ ಟೀ ಮಾಡ್ತಾ ಇದ್ದೀನಿ, ಹುಡುಗರೆಲ್ಲ ಆಟ ಆಡ್ತಾವ್ರೆ ನೋಡ್ರಿ. ಎಲ್ರೂ ನಾನೇ ಟೀ ಮಾಡ್ತಾ ಇದ್ದೀನಿ ಇವತ್ತು. ಟೀ ಬಿಸಿ ಬಿಸಿ ಚಾಯ್ ಅಷ್ಟೇ ಇರೋದು. ನಿನಗೆ ಕೊಡಲ್ಲ ಕಾಫಿ ಅಲ್ಲ, ಟೀ ಕುಡಿಬಾರ್ದು. ಚಿಕ್ಕ ಮಕ್ಕಳು ಟೀ ಕುಡಿತಾರೇನೋ? ನೀನು ಕುಡಿಯೋಂಗಿಲ್ಲ, ಕುಡ್ಸೋಕ್ಕೇನೇನಿಲ್ಲ. ಅಶ್ವಲ್ಲಿ ನಮ್ಮ ಶ್ರೀಮತಿಯವರು ಮೆಹಂದಿ ಹಾಕಿಸ್ಕೊಂಡಿದ್ದಾಯಿತು. ಈಗ ನಮ್ಮ ಜಾಣೆ ಮಗಳು ಸರ್ದಿ. ನಮ್ಮ ಜಾಣೆ ಮಗಳಿಗೂ ಮೆಹಂದಿ ಹಾಕ್ತೀನಿ ಅಂತೇಳಿ ಅವರೇ ಹಾಕ್ತಾ ಇದ್ದಾರೆ. ಇದೇ ಫಸ್ಟ್ ಟೈಮ್ ಈ ಥರ ಅಮ್ಮ ಮಗಳಿಬ್ರು ಇಷ್ಟು ದೊಡ್ಡದಾಗಿ ಮೆಹಂದಿ ಹಾಕಿಸ್ಕೊತಾ ಇರೋದು. ಹಬ್ಬಗಳಲ್ಲೆಲ್ಲ ನಾನು ನಮ್ಮ ಜಾಣೆ ಮಗಳಿಗೆ ಮೆಹಂದಿ ಹಾಕ್ತಾಯಿದ್ದೆ. ಅವಳು ಚಿಕ್ಕವಳಿದ್ದಾಗ ಯುಗಾದಿ ಹಬ್ಬದ ಶುಭಾಶಯಗಳು, ನಕ್ಷತ್ರ, ಸ್ಟಾರು, ಸೂರ್ಯ, ಚಂದ್ರ ಆ ಥರ ಏನೋ ನನಗೆ ಬಂದಂಗೆ ಮೆಹಂದಿಗಳು ಹಾಕ್ತಾ ಇದ್ದೆ ಅವಳ ಕೈಗೆ. ಅವಳೇ ಕೇಳಿ ಹಾಕಿಸ್ಕೊತಾ ಇದ್ಲು. ನಮ್ಮ ಶ್ರೀಮತಿಯವ್ರು ಇತ್ತೀಚೆಗೆ ಶೀಟ್ಗಳು ಬರ್ತಾವೆ, ಕೈ ಮೇಲೆ ಇಟ್ಟು ಹಾಕುವಂಥದ್ದೇನೋ ಶೀಟ್ ಬರುತ್ತಲ್ಲ, ಆ ಥರ ಶೀಟ್ ತಂದುಬಿಟ್ಟು ಕೈಗೆ ಹಾಕ್ಕೋತಾ ಇದ್ರು ಮೆಹಂದಿನ. ಇದೇ ಮೊದಲನೇ ಸಲ ಇಷ್ಟು ಗ್ರ್ಯಾಂಡಾಗಿರೋ ಮೆಹಂದಿನ ಅಮ್ಮ ಮಗಳು ಹಾಕಿಸ್ಕೊತಾ ಇರೋದು. ಮಾತಾಡ್ಬಿಟ್ರೆ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ. ಎಲ್ರಿಗೂ ಹಂಗೇನ? ನಿನಗೆ ಮಾತ್ರನಾ? ಎಲ್ರಿಗೂ ಹಾಗೆ ಅಲ್ಲಿ ಮಾತಾಡ್ತಾರ ಜಾಸ್ತಿ ಮಾಡಬಾರ್ದು. ಈ ಸೈಡ್ಗೆ ಹಾಕ್ಬೇಕಾದ್ರೆ ಮಾತಾಡ್ತೀನಿ, ಬ್ರೈಡ್ಗೆ ಹಾಕ್ಬೇಕಾದ್ರೆ ಜಾಸ್ತಿ ಮಾತಾಡಲ್ಲ. ಅವ್ರು ಮಾತಾಡ್ತಾರ? ಕ್ಲೈಂಟ್ ಅಂತಾರ? ಕ್ಲೈಂಟ್ ಅಂತೀರ ಏನಂತೀರ ಅವ್ರನ್ನ? ಕ್ಲೈಂಟ್ ಅಂತೀರ? ಕ್ಲೈಂಟೇನಾ? ಅಂದ್ರೆ ಮಾತಾಡ್ಬೇಕಾರೆ ಆಂಟಿ ಏನಪ್ಪ ಪಾಪ. ಆಂಟಿ ಆದ್ರೆ ಆಂಟಿ, ಅಕ್ಕದ ಚಿಕ್ಕ ಇಲ್ಲ ವಯಸ್ಸು ಹುಡುಗಿ ಇದ್ರೆ ಅವ್ರ ಹೆಸರು ಕರೆಯೋದು ಆ ಥರ. ಆಯ್ತಾ? ಕಂಪ್ಲೀಟ್ ಆಯ್ತಾ? ಆಯ್ತು. ಎಲ್ಲಿಕಂದ ಎಲ್ಲಿಕಂದ ಬೈಲಿ. ಚೆನ್ನಾಯ್ತಾ? ಇಷ್ಟ ಆಯ್ತಾ ಕಂದ? ಹಾಂ, ನಮ್ಮ ಜಾಣೆ ಮಗಳಿಗೆ ಮೆಹಂದಿ ಹಾಕಿದ್ದಾಯಿತು. ಈಗ ನಮ್ಮ ಶ್ರೀಮತಿಯವರು ಮತ್ತೆ ಮುಂದೆ ಕೈ ಹಾಕಿದ್ರಲ್ಲ, ಈಗ ಹಿಂದೆಗಡೆ ಕೈಯಲ್ಲಿ ಅಲ್ಲಿ ಮೆಹಂದಿ ಹಾಕ್ತಾರಂತೆ. ಮುಂಗೈ ಹಾಕಿದ್ರಲ್ಲ, ಈಗ ಹಿಂಗೈಗೆ ಚೆನ್ನಾಗಿ ಮೆಹಂದಿ ಹಾಕ್ತಾರೆ. ತುಂಬ ಒಳ್ಳೊಳ್ಳೆ ಡಿಸೈನ್ ಹಾಕ್ತಾರೆ ನೋಡಿರಿ, ಇಷ್ಟು ಚೆನ್ನಾಗಿ. ಹೌದು, ಇವಾಗ ನಮ್ಮ ಶ್ರೀಮತಿಯವ್ರಿಗೆ ಊಟ ರಾತ್ರಿಗೆ ನಾನೇ ಮಾಡಿಸ್ಬೇಕಾ? ಹಾಂ, ನಾನೇ ಊಟ ಮಾಡಿಸ್ಬೇಕಾ? ತೊಳ್ಕೊಳಂಗಿಲ್ವಾ ರಾತ್ರಿ ಅಷ್ಟೊತ್ತಿಗೆ? ಇವ್ರ ಮೆಹಂದಿ ಅಟ್ಲಿಸ್ಟ್ ಏನು ಹೇಳ್ತಿಲ್ಲ. ಆಸೆ ಪಟ್ಟಿದ್ದಾರೆ ಅಂದ್ಬಿಟ್ಟು ಮಾಡಿದೆ ಅಂತ. ಈಗ ನೋಡ್ರಿ ಯಾವ ಮನೆ ಅಲ್ಲ, ಇನ್ನೂ ಒಂದು ಡೌಟ್ ಇದೆ ನನಗೆ. ಅವ್ರೇನೋ ಊಟ ಮಾಡಿಸ್ಬೋದು, ಆದರೆ ಅವ್ರು ಸೀರಿಯಲ್ ನೋಡ್ತಾರಲ್ಲ, ಯಾವ ಹೆಂಗೆ ನೋಡ್ಸೋದು? ಅದು ನೋಡ್ಬೋದು, ಅದೇನಿಲ್ಲ. ಫಿಂಗರ್ ಬಂದು ಇದು ಒಣಗಿರುತ್ತಲ್ಲ. ಹೌದಾ? ಅದನ್ನು ನಾನೇ ತೋರಿಸ್ಬೇಕೇನೋ ಅಂತ ಮೊಬೈಲ್ ಇಟ್ಕೊಂಡು ಸೀರಿಯಲ್. ತಲೆ ಮೇಲೆ ಇಟ್ಕೋಬೇಕು. ಹಾಂ, ಆಸೆ. ಆಮೇಲೆ ಇನ್ನೊಂದು ಯಾವುದಮ್ಮ? ಅಮೃತಧಾರೆ. ಆಮೇಲೆ ಜಾಸ್ತಿ ಆಸೆ ಒಂದೇ ನೋಡಿ, ಬೇರೆ ಯಾವ ನೋಡಿ. ನೋಡ್ರಿ, ಇದು ನಮ್ಮ ಶ್ರೀಮತಿಯವರ ಕೈ ಮೆಹಂದಿ. ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಎಲ್ಲ. ಇದೇನೋ ಬ್ರಿಡಾಲ್ ಕಾನ್ಸೆಪ್ಟ್ ಅಂತೆ, ಗಂಡು ಹೆಣ್ಣು ಆ ಥರ ಇರೋದು. ಮತ್ತು ಹಿಂದೆಗಡೆ ಕೈಯಲ್ಲಿ ಜುಮ್ಕಿ ಡಿಸೈನ್ ಇದೆ ನೋಡಿ, ಚೆನ್ನಾಗಿ ಕಾಣ್ತಿದೆ ತುಂಬ. ಎರಡು ಸೈಡು ಮೆಹಂದಿ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಎಲ್ಲ ಮೆಹಂದಿ, ತುಂಬ ಚೆನ್ನಾಗಿ ಕಾಣ್ತಿದೆ. ಹಾಗೆಯೇ ಇದು ನಮ್ಮ ಜಾಣೆ ಮಗಳು ಕೈಯಲ್ಲಿ ಮೆಹಂದಿ, ಅದು ಸಹ ತುಂಬ ಚೆನ್ನಾಗಿ ಬಂದಿದ್ದು, ನೀಟಾಗಿದೆ. ಅಮ್ಮ ಮಗಳಿಗಂತೂ ತುಂಬಾ ಖುಷಿ ಆಯಿತು. ಇದು ಆವಾಗಲೇ ನಾನು ಬ್ಲಾಗಲ್ಲಿ ಯಾರನ್ನೂ ಪರಿಚಯ ಮಾಡಿಕೊಡ್ಲಿಲ್ಲ, ಈಗ ಇವ್ರನ್ನೆಲ್ಲ ಪರಿಚಯ ಮಾಡಿಕೊಡ್ತೀನಿ. ನಿಂತ್ಕೊಳ್ಳಿ, ಇವರು ನಮ್ಮ ಶ್ರೀಮತಿಯವರು, ಗೊತ್ತಿರುತ್ತೆ. ಆಮೇಲೆ ಇವರು ಹಾಯ್ ಮಾಡಬೇಕು. ಹಾಯ್. ಅದು ಸಾವುದಾ ವಿಶ್ರಾಮ ಅಂತ ಹೇಳ್ತಾರಲ್ಲ ಆ ಥರ. ಇವರು ನಮ್ಮ ಅತ್ತೆ ಮಗಳು ಅನ್ಬೇಕಾ ಮಾವನ ಮಗಳು ಅನ್ಬೇಕಾ? ಹಾಂ, ಮಾವನ ಮಗಳು. ನಾನು ಇವ್ರಿಗೆ ಅತ್ತೆ ಮಗ. ಹಾಂ, ಅಂದರೆ ನಮ್ಮ ಅಮ್ಮ ಇಲ್ವಾ, ಅಮ್ಮ ಅವರ ಅಣ್ಣನ ಮಗಳು ಇವರು. ಇವ್ರ ಹೆಸರು ಮೈತ್ರಿ ಅಲ್ವಾ?
ಮೈತ್ರಿ ಅಂತ ಇವ್ರ ಹೆಸರು. ಆಮೇಲೆ ಮುಂದೆ ಹೋಗ್ತಾರೆ ಇವರು ಫಾಸ್ಟಾಗಿ, ಇವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಇವರು ಅಶ್ವಥ್ ಅಂತ, ಮೈತ್ರಿ ಇದಾರಲ್ಲ ಅವರ ಹಸ್ಬೆಂಡು, ಮತ್ತು ಅವ್ರ ಪಾಪು ಇದು. ಇನ್ನಿಬ್ರು ಪಾಪು ಅಲ್ಲಿದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಆಮೇಲೆ. ಇವರು ಓಡಾಗ್ತಾ ಇದ್ದಾರೆ. ಅವರು ನಮ್ಮ ಆಂಟಿ ಮಗಳು. ತುಮಕೂರಿಂದ ಬಂದಿದ್ದಾರೆ ಇವರೆಲ್ಲ. ಈಗ ಕೆಳಗಡೆ ನಮ್ಮ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಮೆಹಂದಿ ಹಾಕಿದೆಲ್ಲ ಆಯ್ತಲ್ಲ? ಮೆಹಂದಿ ಹಾಕಿದೆಲ್ಲ ಆಯಿತು. ಇದೇನಿದು? ಅದು ಇದು ರಿಟರ್ನ್ ಗಿಫ್ಟ್. ಇದು ಪ್ರಮೋಷನ್ ವಿಡಿಯೋಗ? ಆ ಕಡೆ ಈ ಕಡೆ ಬನ್ನಿ, ಈ ಕಡೆಯಿಂದ ಬನ್ನಿ. ಹಿಂಗೆ ಅಕ್ಕ 4 ಜನ ಬರಬೇಕು. ಇದು ಕ್ಲೋಸ್ ಮಾಡಲಾ ವಿಡಿಯೋ? ಹಾಂ, ಕಟ್ ಮಾಡು. ಅಲ್ಲ, ವಿಡಿಯೋ ಹಂಗೆ ಮಾಡು. ವಿಡಿಯೋ ಮಾಡಿ ಆಮೇಲೆ ಫೋಟೋ ತೆಗಿ. ಹಿಂಗೆ ಹಿಂಗೊಂದ್ಸಲ ಹಿಂಗಂದು ಹಿಂಗೆ ಪ್ಯಾನ್ ಮಾಡು. ಒಂದು ನಿಮಿಷ. ಅವರು ಗಿಡ ಫೋಟೋ ತೆಗಿ. ಗಿಡ ಚೆನ್ನಾಗಿ ಬೆಳೆಸಿ, ಹಂಗೆ ಗಿಡ ಬೆಳೆದಂಗೆ ನಿಮ್ದು ನಾಡನ್ನು ಉಳಿಸಿ ಯೂಟ್ಯೂಬ್ ಚಾನಲ್ ಎಲ್ಲ ಬೆಳೀಲಿ. ಹೌದಾ? ತುಂಬ ಧನ್ಯವಾದಗಳು. ಇಲ್ಲ, ನಾನು ಏನು ಹೇಳಿದೆ ಗೊತ್ತಾ ನಿಮಗೆ? ನನಗೆ ಒಂದು 101 ರೂಪಾಯಿ ಕೊಟ್ಬಿಡು ಆಯ್ತಾ? ಮೊದಲು ಖುಷಿಗೆ ಯಾಕೆ ಅಲ್ಲ, ನಿನ್ನ ಖುಷಿಯಾಗಲಿ. ನಾನು ನಿನ್ನ ಹತ್ರ ದುಡ್ಡು ತಗೊಳ್ಳೋದಕ್ಕೆ ಆಗೋದಿಲ್ಲ ಆಯ್ತಾ? ಇಲ್ಲ ಇಲ್ಲ, ನನಗೆ 101 ರೂಪಾಯಿ ಕೊಟ್ಬಿಡು. ಏನಾದ್ರೂ ಕೊಡ್ಸಕ್ ತಂದಿರೋದು ನಿಮ್ಗೆ ಏನ್ ಬೇಡ, ಅವಳಿಗೆ ಮತ್ತೆ ನಮ್ಮ ಪ್ರಮೋಷನ್ ಬಿಡ್ವಾ? ವಿಡಿಯೋಗೆ ದುಡ್ಡು ಗಿಡ ತಗೋ ಪ್ರಮೋಷನ್. ಇಲ್ಲ, 101 ರೂಪಾಯಿ ಕೊಟ್ಬಿಡು, ಒಳ್ಳೇದಾಗಲಿ ಅಂತ ಪ್ರಮೋಷನ್. ಬೇಡ, ನಾನು ಮನ್ಸಾರೆ ಕೊಟ್ಟಿದ್ದೀನಿ, ಖುಷಿ ಆಗ್ತದೆ. ಅದನ್ನ ತಗೊಂಡೋಗಿ ದೇವ್ರ ಮನೆಗೆ ಇಟ್ಟು ಅವ್ರಿಗೆ ಅರಿಶಿನ ಕುಂಕುಮ ಕೊಡು. ಹೌದಾ? ಆದರೂ ನಿಜ ಹೇಳ್ತೀನಿ, ನಾನು ಹೇಳಿದೆ ತಾನೇ ನಿನಗೆ ಪ್ರಮೋಷನ್ಗೆ ದುಡ್ಡೆಲ್ಲ ಬೇಡ, 101 ರೂಪಾಯಿ ಕೊಟ್ಟು ಸಾಕು ಅಂತ ಹೇಳಿದೆ. ನಾನು ನಿಮ್ಮ ಹತ್ರ ದುಡ್ಡು ತಗೊಂಡ್ರೆ ಚೆನ್ನಾಗಿರುತ್ತಾ? ನಾನು ಪ್ರೀತಿಯಿಂದ ಕೊಟ್ಟಿರೋದು ಒಳ್ಳೇದಾಗಿದೆ. ಇದು ನನ್ನ ಮೊದಲ ಪ್ರಮೋಷನ್. ಪೇಯ್ಡ್ ಪ್ರಮೋಷನ್ ಅಂತಾರೆ, ಏನಂತಾರೆ ಅದು, ದುಡ್ಡು ಅದೆಷ್ಟಿದೆ ಏನು ಅಂತ ಆಮೇಲೆ ಹೇಳ್ತೀನಿ. ಅವ್ರು ಕೊಟ್ಟಿದ್ದು ಪ್ರೀತಿಯಿಂದ ಅಲ್ಲಿ ಇಟ್ಟಿದ್ದೀನಿ ದೇವ್ರ ಮನೇಲಿ. ಈಗ ಅವರು ಹೊರಡ್ತಾ ಇದ್ದಾರೆ, ಅವ್ರನ್ನ ಬೀಳ್ಕೊಡ್ಬೇಕು. ನಮ್ಮ ಶ್ರೀಮತಿಯವರು ಮೆಹಂದಿ ಐತೆ, ಕೊಡೋಕ್ಕಾಗ್ತಿಲ್ಲ, ಆದ ಕಾರಣ ನಾನೇ ಕೊಡ್ತಿದ್ದೀನಿ, ನೀವೇ ತಗೋಬಿಡಿ ಎಲ್ಲ ಹೆಂಗೆ ಇಟ್ಕೊಂಡು ತಗೊಂಬನ ಆಯಿತಾ? ಬರ್ತೀವಿ ಈ ಸಲ ತುಮಕೂರಿಗೆ ಬಂದಾಗ, ಎಸ್ಮಾಲಿಗೆ ಬಂದಾಗ ಬರ್ತೀವಿ. ನಿಜ, ಎಸ್ಮಾಲಿಗೆ ಬಂದಿದ್ವಿ ಅವತ್ತು. ಅದೇ ಡೈಲಾಗ್. ಹೋಗೋಣ ನೆಕ್ಸ್ಟ್ ಟೈಮ್, ಹೋಗೋಣ ಈ ಸಲ ರಾಜಕ್ಕೆ ಬರ್ತೀವಿ. ಹಾಂ, ಹಂಗಾ? ಓಕೆ. ಹಾಂ, ಹಿಂಗೆ ಈ ಐಡಿಯಾ ನಾವು ಬಂದೇ ಇರಲಿಲ್ಲ ನೋಡು, ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ ನಿಜ. ನೀವು ಕರ್ಕೊಂಡು ಹೋಗ್ತೀನಿ. ಪಿಜ್ಜಾ ಗಿಜ್ಜಾ ಕೊಡಿಸ್ರಿ ಅವ್ರಿಗೆ. ಸಂಜೆ ಆಯಿತು ಅಂತ ಇವರು ವಾಪಸ್ ತುಮಕೂರಿಗೆ ಹೊರಟ್ರು ಅವ್ರ ಊರಿಗೆ. ಇವರು ಮೈತ್ರಿ ಅಂತ ಹೇಳಿದ್ನಲ್ಲ, ಅವರು ಅದೇ ಮೆಹಂದಿ ಆರ್ಟಿಸ್ಟು. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿದ್ದೀನಿ, ನೀವು ನೋಡಿದ್ರಿ ಆಗಲೇ. ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಮೆಹಂದಿ ಬೇಕು ಅಂದರೆ. ಇವರು ಪ್ರಮೋಷನ್ ವೀಡಿಯೋಗೋಸ್ಕರನೇ ಬರ್ತೀವಿ ಅಂತ ಹೇಳಿದ್ರು. ಬರೀ ಪ್ರಮೋಷನ್ ವೀಡಿಯೋಗೆ ಅಂತ ಬರಬೇಡ್ರಿ, ನೀವು ಒಬ್ಬರೇ ಬರಬೇಡ್ರಿ, ಇಡೀ ಫ್ಯಾಮಿಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅದಕ್ಕೋಸ್ಕರ ನಾನು ಹೇಳಿದ್ಮೇಲೆ ಹೌದು ಅಂತ ಅನಿಸ್ತು. ಅವ್ರಿಗೂ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರು, ಒಂಥರ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಬಂದು ಫ್ಯಾಮಿಲಿ ಹೋಗೋ ಥರ ಇತ್ತು. ಆಮೇಲೆ ಇವರು ನಾವು ನಮ್ಮ ಗೃಹ ಪ್ರವೇಶಕ್ಕೆ ಬಂದಿದ್ದು ಲಾಸ್ಟ್, ಅದಾದಮೇಲೆ ಮತ್ತೆ ಈಗ ಬಂದಿದ್ದಾರೆ. ನಮ್ಮ ಗೃಹ ಪ್ರವೇಶ ಆಗಿ ಸ್ವಲ್ಪ ದಿನಕ್ಕೆ ಒಂದು ಸತ್ಯನಾರಾಯಣ ಪೂಜೆ ಇತ್ತು ತುಮಕೂರಲ್ಲಿ. ನೀವು ವ್ಲಾಗಲ್ಲಿ ನೋಡಿರ್ತೀರ, ಹೋಗಿದ್ವಿ ನಾವು. ಇವ್ರ ಮನೇಲೇ ಆ ಸತ್ಯನಾರಾಯಣ ಪೂಜೆ ಇದ್ದಿದ್ದು, ಆಗ ಇವ್ರ ಮನೆಗೆ ಹೋಗಿದ್ವಿ. ನೋಡ್ರಿ, ನಮ್ಮ ಶ್ರೀಮತಿಯವರು ಕೈಗೆ ಮೆಹಂದಿ ಹಾಕ್ಕೊಂಡಿದ್ದಾರೆ. ನಮ್ಮ ಜಾಣೆ ಮಗಳ ಕೈಯಲ್ಲೂ ಮೆಹಂದಿ ಇದೆ. ಅವ್ರ ಪಾಪ ಊಟ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ನಾನೇ ಊಟ ಮಾಡಿಸ್ತಿದ್ದೀನಿ. ನಾನು ಎಷ್ಟು ಒಳ್ಳೆ ಗಂಡ ಅಲ್ವಾ? ನಾನು ಎಷ್ಟೊಳ್ಳೆ ತಂದೆ ಅಲ್ವಾ? ಹೌದು ತಾನೇ? ಹೆಸರು ಬೇಳೆ ಬೇಕಾ? ನಿನ್ನ ಕಾಳುಳ್ಳಿ ಬೇಕಾ? ಮೆಹಂದಿ ಇಷ್ಟ ಆಯ್ತಾ ನಿನಗೆ? ಓ, ತುಂಬಾ ಇಷ್ಟ ಆಯ್ತು.
ನಮ್ಮ ಶ್ರೀಮತಿಯವರು ತುಂಬ ದಿನಗಳ ಕನಸು ಆಸೆ ಮೆಹಂದಿ ಹಾಕಿಸ್ಕೋಬೇಕು ಅಂತ ಇದ್ರು. ಮದುವೆಗೆ ಆಗಿರಲಿಲ್ಲ, ಮದುವೆಗೆ ಸುಮ್ಮನೆ ಎಲ್ಲ ಸಿಂಪಲಾಗಿ ಹಾಕಿದ್ರು ಯಾರೋ ಅವ್ರ ಊರಲ್ಲಿ. ಮತ್ತು ಸೀಮಂತಕ್ಕೆ ಆವಾಗ ಅಷ್ಟು ನಮ್ಗೆ ಹಾಕ್ಸೋ ಇದಿರ್ಲಿಲ್ಲ, ತಿಳುವಳಿಕೆ ಇರಲಿಲ್ಲ, ಹಾಕ್ಸ್ಬೇಕು ಈ ಥರ ಎಲ್ಲ ಕರ್ಕೊಬಂದು ಅಂತ ಏನೂ. ಇವತ್ತು ಅವರ ಆಸೆ ಕನಸು ಈಡೇರಿದೆ, ತುಂಬ ಇದು. ಆಮೇಲೆ ಇಲ್ಲಿ ನೋಡ್ರಿ, ಇದು ನನ್ನ ಮೊದಲನೇ ಪ್ರಮೋಷನ್ ವಿಡಿಯೋಯಿಂದ ಗಳಿಸಿರುವಂಥ ಹಣ ಅನ್ನೋದಕ್ಕಿಂತ ಅವರು ಅಫಿಷಿಯಲ್ ಆಗಿ ಕೊಡ್ತಾರಲ್ಲ ಆ ಥರ ಕೊಡಲಿಲ್ಲ. ನೋಡಿದ್ರಿ ನೀವು, ಒಂದು ಅಡಿಕೆ ಎಲೆ ಇಟ್ಟು ಬಾಳೆಹಣ್ಣು ಇಟ್ಟು ಅದರಲ್ಲಿ ಒಳ್ಳೇದಾಗಲಿ ಅಂತೇಳಿ ಕೊಟ್ಟರು. ಇದರಲ್ಲಿ ಎಷ್ಟಿದೆ ಅಂತ ತೋರಿಸೋದಿಲ್ಲ ನಾನು. ಇದರಲ್ಲಿ ಈ ದುಡ್ಡಲ್ಲಿ ನಮ್ಮ ಶ್ರೀಮತಿಯವ್ರಿಗೆ ಈ ಸಲ ಯಾವ್ದು ಹತ್ರ ಹಬ್ಬ ಇರೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ದುಡ್ಡಲ್ಲಿ ಅವ್ರಿಗೆ ಸೀರೆ ಕೊಡಿಸ್ತೀನಿ. ಒಂದು ಚೆನ್ನಾಗಿರೋ ಸೀರೆ ಕೊಡಿಸೋವಷ್ಟು ದುಡ್ಡು ಇದರಲ್ಲಿದೆ. ಸೀರೆ ಕೊಡಿಸ್ತೀನಿ. ನಾನು ಇದೇ ಫಸ್ಟು ಪ್ರಮೋಷನ್ ಏನಲ್ಲ, ಪ್ರಮೋಷನ್ ಮಾಡಿದ್ವಲ್ಲ ಮುಂಚೆ, ಪ್ರಮೋಷನ್ ಮಾಡಿದ್ದೀವಿ, ಒಂದು 4 ಮಾಡಿದ್ವಿ. ಬ್ಲಾಗ್ ಶುರು ಮಾಡಿದಾಗ ಮಾಡಿದ್ವಿ ನಾವು, ಒಂದು 4 ಮಾಡಿದ್ವಿ ಅಲ್ವಾ? ಹೌದು. ಅಂದರೆ ಅದು ಸ್ಯಾರಿ ಮತ್ತು ಜುವೆಲ್ಸ್, ಅಂದರೆ ಮನೆಯಲ್ಲೇ ತಂದಿಟ್ಕೊಂಡು ಮಾರ ಅಂತವರು ಕೇಳಿದ್ರು. ಅವಾಗ ಅವರು ನಾವೆಲ್ಲ ಅಡ್ರೆಸ್ ಕಳಿಸಿದ್ವಿ, ಅವರು ಕೊರಿಯರಲ್ಲಿ ಕಳಿಸಿದ್ರು. ನಾವು ಅದನ್ನು ನೋಡಿಬಿಟ್ಟು ಅವ್ರಿಗೆ ತೋರಿಸಿ ಎಲ್ಲ. ಆಮೇಲೆ ಅವರು ಕೇಳಿದರು, ಅವರೆಲ್ಲ ಅವರು ಕಳಿಸಿದವರು ಕೇಳಿದರು ಎಷ್ಟು ತಗೋತೀರಾ ದುಡ್ಡು ಅಂತ ಎಲ್ಲ. ಇಲ್ಲ ಅಂದರೆ ಅವ್ರಿಗೆ ಮನೇಲಿ ಹೊಸ್ದಾಗಿ ವ್ಯಾಪಾರ ಮಾಡೋರಲ್ವ, ಚಿಕ್ಕ ಪುಟ್ಟಾಗಿ. ಇಲ್ಲ ಬೇಡ, ಆ ಥರ ದುಡ್ಡೇನು ಬೇಡ, ನೀವು ಕಳಿಸಿರೋ ಏನಿದು ಪ್ರಾಡಕ್ಟು ಅದು ಋಣನೇ ನಮ್ಮ ಮೇಲೆ ಇರುತ್ತೆ, ಏನೂ ಬೇಡ ಅಂತ ಹೇಳಿದ್ದೆ. ಆಗ ಒಂದು 4 ಮಾಡಿದ್ದೀವಿ. ಈಗಲ್ಲ, ಇತ್ತೀಚೆಗೆಲ್ಲ ಬ್ಲಾಗ್ ಶುರು ಮಾಡಿದಾಗ. ನಮ್ಮ ವಿಡಿಯೋದಲ್ಲೂ ಇದೆ, ಬೇಕಾದರೆ ನಂಬರ್ ಇದೆ ಅವ್ರದ್ದೆಲ್ಲ, ಹೋಗಿ ನೋಡಿ ಬೇಕಾದರೆ. ಅದಾದಮೇಲೆ ಯಾಕೋ ನಮಗೆ ವ್ಲಾಗು ಮಾಡಬೇಕಾದ್ರೆ ಪ್ರಮೋಷನ್ ಮಾಡೋಕ್ಕೆ ಅಷ್ಟೊಂದು ಮನಸ್ಸು ಇದಾಗಲಿಲ್ಲ, ಬೇಡ ಅಂತ ಅನ್ನಿಸ್ತು. ಕೆಲವೊಂದು ಪ್ರಮೋಷನ್ ಬಂತು, ಈ ದೇವಸ್ಥಾನದ್ದು ಪ್ರಮೋಷನ್ ಮಾಡಿಕೊಡಿ ಅಂತ ಕೆಲವೊಂದು. ಯಾಕೋ ಅದೆಲ್ಲ ಸುಳ್ಳು ಹೇಳಬೇಕು, ಈ ಥರ ಪ್ರಮೋಷನ್ ಅಂದರೆ ಬರೀ ಸುಳ್ಳು ಹೇಳೋದೇನಾ, ಬೇಡ ಅಂತ ಅನ್ನಿಸ್ತು. ಮಾಡೋದು ಬೇಡ, ಪ್ರಮೋಷನ್ ಮಾಡೋದಿಲ್ಲ ಅಂದ್ಕೊಂಡಿದ್ವಿ, ಮಾಡೋದು ಬೇಡ ಅಂತ. ಆದರೆ ಕೆಲವೊಂದು ಇರ್ತವೆ ಒಳ್ಳೇದು. ಈಗ ಮೆಹಂದಿ ಹಾಕ್ತಾರೆ, ಮೆಹಂದಿನಲ್ಲಿ ಏನು ಫೇಕ್ ಅನ್ನೋದು ಇರೋದಿಲ್ಲ ಅಲ್ವಾ? ಈ ಫಂಕ್ಷನ್ಗಳಲ್ಲಿ ಮೆಹಂದಿ ಬೇಕು, ಅಂಥವ್ರದ್ದು ಪ್ರಮೋಷನ್ ಮಾಡ್ಬೋದು. ಬೇರೆ ಬಟ್ಟೆ ಅಂಗಡಿ, ಈ ಥರ ಒಡವೆ ಅಂಗಡಿ, ಈ ಥರ ಪ್ರಮೋಷನ್ ಮಾಡ್ಬೋದು ಕೆಲವೊಂದು. ನಮ್ಮದೊಂದು ಇತಿಮಿತಿ ಲಿಮಿಟು ಏನೋ ಇರುತ್ತೆ, ಅದನ್ನು ಹಾಕ್ಕೊಂಡು ಅದಕ್ಕೆ ಒಳ್ಳೆ ರೀತಿಯಲ್ಲಿ ಆಗುವಂಥ ಪ್ರಮೋಷನ್ ಕೆಲವೊಂದು ಮಾಡ್ಕೋತೀವಿ ಇನ್ನು ಮುಂದೆ. ಅದೇ, ಆದರೆ ಇದು ಪ್ರಮೋಷನ್ ದುಡ್ಡಿಗೆ ಮೊದಲನೇ ಸಲ ದುಡ್ಡು ಅಂತ ತೊಗೊಂಡಿರೋದು ಇದೇನೆ. ನಮ್ಮ ಅತ್ತೆ, ನಮ್ಮ ಮಾವನ ಮಗಳೇ, ಸೋದರ ಮಾವನ ಮಗಳೇ ಆಗ್ಬೇಕು ಇವರು. ನಾನು ಹೇಳಿದ್ದೆ ಅವ್ರಿಗೆ ಹಿಂಗೆ ಕಾಲ್ ಮಾಡಿದಾಗ, ದುಡ್ಡೆಲ್ಲ ಕೊಡಬೇಡ ಪ್ರಮೋಷನ್ಗೆ, ಆದರೆ ಮೊದಲನೇ ಸಲ ದುಡ್ಡು ತಗೋತೀನಿ, ಆದರೆ 101 ರೂಪಾಯಿ ಕೊಡು ಒಳ್ಳೇದಾಗಲಿ ಅಂತ ಹೇಳಿ, ಅದು ಆಶೀರ್ವಾದ ಇರಲಿ ಸಾಕು ಅಂತ. ಆದರೂ ಅವರು ತುಂಬ ಕೊಟ್ಟಿದ್ದಾರೆ. ನಮ್ಮ ಶ್ರೀಮತಿಯವ್ರಿಗೆ ಒಂದು ಒಳ್ಳೆ ಸೀರೆ ಕೊಡಿಸೋವಷ್ಟು ಕೊಟ್ಟಿದ್ದಾರೆ ಇದರಲ್ಲಿ. ಇನ್ನು ಮುಂದೆ ನಾನು ಪ್ರಮೋಷನ್ ವೀಡಿಯೋಗಳ್ನು ಮಾಡ್ತೀನಿ ಅಂತ ಒಂದು ಬ್ಲಾಗ್ ಮಾಡಿದ್ವಿ, ನಾನು ಬದಲಾಗ್ತೀನಿ ಅಂತೇಳಿ. ಅದಾದಮೇಲೆ ಸುಮಾರು ಜನ, ತುಂಬ ಜನ ಅಂದರೆ ಎಲ್ಲರೂ ಅಲ್ಲ, ಕೆಲವರು ನಮ್ಮ ಸುತ್ತಮುತ್ತದವರು, ತುಮಕೂರು, ಇಲ್ಲಿ ಮಧುಗಿರಿ ಈ ಥರ ಇರೋರು, ಕೆಲವೊಂದು ಎಂತ ಅದನ್ನೇ ಅಂತಾರೆ ಫರ್ನಿಚರ್ ಅಂಗಡಿಯವರು, ಮತ್ತು ಹೋಮ್ ಅಪ್ಲಯನ್ಸಸ್ ಶೋರೂಮ್ ಅವರು, ಕೆಲವೊಬ್ಬರು ಮಾಡಿದರು, ಕೆಲವೊಬ್ಬರೆಲ್ಲ ಮೆಸೇಜ್ ಮಾಡಿದರು, ಕಾಲ್ ಮಾಡಿದರು ನಂಬರ್ ತಗೊಂಡು. ಆದರೆ ನಮ್ಮ ಅತ್ತೆ ಮಗಳು ಇವಾಗ ಬಂದಿದ್ರಲ್ಲ ಮೈತ್ರಿ, ಅವರು ಹೇಳಿದರು ಈ ಥರ ಒಂದು ಮೆಹಂದಿದು ಇದು ಮಾಡೋಣ ಅಂತ. ಸರಿ ಅಂತ ಹೇಳಿದ್ದೆ. ಅದಕ್ಕೆ ಫಸ್ಟು ಅವ್ರದ್ದು ಪ್ರಮೋಷನ್ ಮಾಡಿ ಮೊದಲನೇದು, ಆಮೇಲೆ ಬೇರೆಯವ್ರದ್ದು ಮಾಡೋಣ ಅಂತಲೇ ನಾನು ಒಂದು ವಾರ ಡಿಲೇ ಮಾಡಿದೆ. ಒಂದು ವಾರದಿಂದ ಯಾರ್ಯಾರು ಇದು ಮೆಸೇಜ್ ಮಾಡಿದ್ರು ಅವ್ರದ್ದೆಲ್ಲ ಫಸ್ಟು ಹೇಳಿದ್ನಲ್ಲ, ನಾನು ಅಂದ್ಕೊಂಡಂಗೆ ನಮ್ಮ ಅತ್ತೆ ಮಗಳದ್ದು ಇವ್ರದನ್ನೇ ಪ್ರಮೋಷನ್ ಮಾಡಿ, ಆಮೇಲೆ ಮಿಕ್ಕಿದ್ದು ಮುಂದಿನ ವಾರದಿಂದ ಬೇರೆಯವ್ರು ಯಾರ್ಯಾರು ಇದ್ದಾರೋ ಹೇಳಿದ್ರು ಅವ್ರದ್ದೆಲ್ಲ ಪ್ರಮೋಷನ್ ಮಾಡಿಕೊಡ್ತೀವಿ. ಅಂದರೆ ನಾವು ಹೇಳಿದ್ವಲ್ಲ, ನಮ್ಮದೊಂದು ಇತಿಮಿತಿ ಅನ್ನೋದಿದೆ, ದಾಟಿ ಆಚೆ ಈಚೆ ಹೋಗೋದಿಲ್ಲ, ಆ ಥರನೇ ಮಾಡೋದಿಲ್ಲ. ನೀನೇನಾದರೂ ಹೇಳೋದಿದೆಯಾ? ಇನ್ನೇನಿಲ್ಲ. ಖುಷಿ ಆಯ್ತು, ಮೆಹಂದಿ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಹೌದಾ? ಅಷ್ಟೇ, ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.